ಹಲೋ ಫ್ರೆಂಡ್ಸ್, ನಾನು ಏರ್ ಫ್ರೈಯರ್ನಲ್ಲಿ ಚಿಕನ್ನ ಫ್ರೈ ಮಾಡ್ತೀನಿ, ತೋರಿಸ್ತೀನಿ ಹೇಗಿರುತ್ತೆ ಅಂತ. ಅರ್ಜೆಂಟಾಗಿ ಏನಾದ್ರೂ ನೆಂಟರು ಬಂದರೆ ಅಥವಾ ಏನಾದ್ರೂ ಅಡುಗೆ ಮಾಡ್ತಾಯಿದ್ದು ಅರ್ಜೆಂಟ್ ಇದು ಸಹ ಬೇಕು ಅಂದಾಗ, ಸಮಯ ಇಲ್ಲದೆ ಇದ್ದರೆ ಇವಾಗೆಲ್ಲ ಸಹ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ಮತ್ತು ಇದು ತುಂಬ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಚೆನ್ನಾಗಿ ಬೇಗ ಮಾಡುವಂತಹ ರೆಸಿಪಿ ಇದು. ಹಾಗಾಗಿ ನೋಡಿ, ಇದು 1/4 kg ಚಿಕನ್ನ ತೊಳೆದಿಟ್ಟಿದ್ದೀನಿ ನಾನು, ಉಪ್ಪು ಹಾಕಿ ಚೆನ್ನಾಗಿ. ಇದಕ್ಕೆ ನೋಡಿ ಅರ್ಧ ಸ್ಪೂನು, ಅದು ಕಡಿಮೆ ಇರೋದ್ರಿಂದ ನಾನು ಎರಡು ಸರಿ ಹಾಕಿದ್ರೆ ಜಾಸ್ತಿ ಅಂದ್ಕೋಬೇಡಿ. ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ, ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, 1 ಚಿಟಿಕೆಯಷ್ಟು ಜೀರಿಗೆ ಪುಡಿ ಸೇರಿಸ್ತಾಯಿದ್ದೀನಿ. ಜೀರಿಗೆ ಪುಡಿ ಇಲ್ಲ ಅಂದರೆ ನೀವೇನು ವರಿ ಮಾಡೋದು ಬೇಡ, ಸೇರಿಸ್ತೇನೆ ಹಾಗೆ ಸಹ ಮಾಡ್ಬೋದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಹುಳಿ ಸೇರಿಸ್ತಾಯಿದ್ದೀನಿ ನೋಡಿ, ಕಾಚಂಪುಳಿ ಹುಳಿ ಸೇರಿಸ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಿಂಬೆ ರಸ ಹಾಕೋಬೋದು, ಟೊಮೆಟೊ ರಸ ಹಾಕೋಬೋದು. ಟೊಮೆಟೊ ರಸ ಎಲ್ಲ ತುಂಬ ರಸ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಕಾಚಂಪುಳಿಯನ್ನು ಸೇರಿಸ್ತಾಯಿದ್ದೀನಿ. ನೀವು ಇಲ್ಲ ಅಂದವರು ನಿಂಬೆ ರಸನ ಸೇರಿಸ್ಕೊಳ್ಳಿ. ಅದು ತುಂಬ ಗಟ್ಟಿಯಾಗಿಬಿಟ್ಟಿದೆ ಇದು ಫ್ರಿಜ್ಜಲ್ಲಿಟ್ಟು, ಅದಕ್ಕೋಸ್ಕರ ನಾನು ಈ ಥರ ತೊಗೊಂಡಿದ್ದೀನಿ. ಅದರಲ್ಲಿ ಅದನ್ನು ಸೇರಿಸ್ತೀನಿ, ತುಂಬ ಸೇರಿಸ್ಬೇಡಿ, ಸ್ವಲ್ಪನೇ ಸೇರಿಸಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇಡ್ತೀನಿ ಒಂದು ಸುಮಾರು ನಮ್ಮ ಸಮಯ ಎಷ್ಟು, ಈಗ 1 ಅವರ್ ಇಟ್ಟರೂ ಆಗುತ್ತೆ, ಹಾಫ್ ಆನ್ ಅವರ್ ಇಟ್ಟರೂ ಆಗುತ್ತೆ. ಅದಕ್ಕಿಂತ ಬೇಗ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದಕ್ಕೇನು ಮೊಸರೆಲ್ಲ ಸೇರಿಸೋದು ಬೇಡ, ವಾಟ್ರ್ ಕಂಟೆಂಟು ಜಾಸ್ತಿ ಆಗಿಬಿಡುತ್ತೆ ಏರ್ ಫ್ರೈಯಲ್ಲಿ ಹಾಕೋದ್ರಿಂದ. ಮಾತ್ರ ನೆನೆಸಿ ಇಟ್ಟಷ್ಟು ಒಳ್ಳೆಯದು. ಹಾಗಾಗಿ ಚೆನ್ನಾಗಿ ನೆನೆಸಿ ಇಡಬೇಕು ಇದನ್ನ. ನೋಡಿ, ಇದೆಷ್ಟು ಚೆನ್ನಾಗಿ ಮಿಶ್ರಣ ಮಾಡಿದೆ, ಈ ಥರ ಆಗುತ್ತೆ. ಈ ಥರ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಕನಿಷ್ಠ ಹಾಫ್ ಆನ್ ಅವರ್ ಆದರೂ ನೆನೆಸ್ಲಿಕ್ಕೆ ಇಡಬೇಕು. ಅದು ಸ್ವಲ್ಪ ಕಪ್ಪಗೆ ಬರುತ್ತೆ, ಏನಕ್ಕೆ ಅಂದರೆ ಕಾಚಂಪುಳಿ ಹಾಗೆಯೇ ಅದು, ಹಾಗಾಗಿ ಕಪ್ಪಗಿದೆ ಅಂದ್ಕೋಬೇಡಿ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಇದರಲ್ಲಿ ಜೀರಿಗೆ, ಮೆಣಸು ಮತ್ತು ಅಚ್ಚ ಖಾರದ ಒಣಮೆಣಸಿನಕಾಯಿ, ಜೀರಿಗೆ, ಮೆಣಸು, ಒಣಮೆಣಸಿನಕಾಯಿ, ಉಪ್ಪು, ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿ ಪುಡಿ ಮಾಡಿ ಇಟ್ಟಿದ್ದೆ. ಯಾವಾಗ ಇಟ್ಕೊಂಡಿರ್ತೀನಿ ನಾನು. ಇದನ್ನು 1 ಸ್ಪೂನ್ ಇದರಲ್ಲಿ ಸೇರಿಸಿದ್ದೀನಿ. ಇದು ಆಪ್ಷನಲ್ಲು, ಇದು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇಲ್ದಿದ್ದವ್ರೇನೋ ಬೇಡ, ಅಷ್ಟರಲ್ಲೇ ಸಹ ಮಾಡ್ಬೋದು. ಇದ್ದವರು ಹಾಕಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಅದು ನಾನು ಎಲ್ಲ ಐಟಮ್ಸ್ಗೂ 1 ಚಿಟಿಕೆ ಹಾಕ್ತೀನಿ. ಅದು ಇದಿಷ್ಟು ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ, ಅಂಗಡಿಯಿಂದ ತಂದಿರುವಂಥದ್ದಲ್ಲ. ಇದನ್ನು ನಾನು ಒಂದ್ಸಲಿ ಮಾಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ನೀವು ಸಹ ಒಂದ್ಸರಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆ ಗುಡ್ ಸ್ಮೆಲ್ ಬರುತ್ತೆ, ಟೇಸ್ಟಿ ಸಹ. ನೀವು ಅಂಗಡಿಯೋದಕ್ಕಿಂತ ಇದು ಮಾಡಿ ನೋಡಿ, ಹೇಳ್ತೀರ ನೀವು, ಕಮೆಂಟ್ಸ್ ಹಾಕ್ತೀರ, ಅಷ್ಟು ಸೂಪರ್ ಇದೆ ಇದು ಗರಂ ಮಸಾಲ. ಇದನ್ನು ಸ್ವಲ್ಪ ಸೇರಿಸ್ದೆ. ಇದಕ್ಕೆ ನಾನು ಕರಿಯುವಾಗ ಬೆಳ್ಳುಳ್ಳಿ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಇವಾಗ ಇದು ಸಾಕು, ಇಷ್ಟು ರೆಡಿ ಆಯಿತು. ಇದನ್ನು ನಾನು ಅರ್ಧ ಗಂಟೆ ಆದರೂ ಸಹ ನೆನಿಬೇಕು, ಇಡ್ತೀನಿ. ಇವಾಗ ನಾನು 1 ಅವರ್ ಅಷ್ಟು ಇಡ್ತೀನಿ, ನಂತರ ಮಾಡ್ತೀನಿ. ಈಗ ಇದಿಷ್ಟು ಹಾಕಿ ಮುಗೀತು ನೋಡಿ ಫ್ರೆಂಡ್ಸ್. ಈಗ ಇದು ನೆನೆಸಿದ್ದೀನಿ, 2 ಅವರ್ಸ್ ಆಗಿದೆ. ಇವಾಗ ಇದನ್ನ ನಾನು ಹಾಕ್ತೀನಿ ಏರ್ ಫ್ರೈಯರ್ಗೆ. ನೋಡಿ, ಇವಾಗ ನೋಡಿ, ಇಲ್ಲಿ ಏರ್ ಫ್ರೈಯರ್ಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ನೆಕ್ಸ್ಟ್ ಆನ್ ಮಾಡ್ತೀನಿ. ಈಗ
ಈಗ ತಿರುವಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಸಿಂಪಲ್ ಚಿಕನ್ ಡ್ರೈ ರೋಸ್ಟ್ ಎಷ್ಟು ಸೂಪರಾಗಿದೆ ಅಂತ ನೀವು ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ. ಒಂದು ಸೈಡ್ಸು ನಿಮಗೆ ಯಾವಾಗ ಊಟ ಸೇರಲ್ಲ ಆವಾಗೆಲ್ಲ ಸಹ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಊಟ ಸೇರುತ್ತೆ ಫ್ರೆಂಡ್ಸ್. ಮತ್ತು ತುಂಬ ಟೇಸ್ಟಿಯಾಗಿ ಸಹ ಇದೆ. ಮತ್ತು ಇದರ ನಾನು ಎಣ್ಣೆನೇ ಹಾಕಿಲ್ಲ, ಅದರಲ್ಲಿರುವಂತಹ ಇದರಲ್ಲೇ ಸಹ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಅದು ಸುಟ್ಟು ಥರ ಆಗಿದೆ. ಒಳ್ಳೆ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಊಟ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಫ್ರೆಂಡ್ಸ್.